ಇಳಿಯರು ಬರುತ್ತೆ, ಅದನ್ನು ನೀವು ಇದು ಮಾಡ್ಕೊಳ್ತೀವಿ. ನಮಸ್ಕಾರ, ನಾನು ರುದ್ರಕುಮಾರ್ ಹಲಪ್ನವರ್ ಸದಲ್ಗ. ಇವತ್ತು ತಾರೀಕು 22 ಸೆಪ್ಟೆಂಬರ್ 2020. ನಾನು ಈಗ ಈರಪ್ಪ ಬಾಣೆ ಅವ್ರ ತೋಟದಲ್ಲಿದ್ದೀವಿ. ಈಗ ಕಬ್ಬ ನೋಡೋಕೆ ಬಂದೀವಿ ನಾವು. ಸಿವೋ 180-24 18024 ಈ ವೆರೈಟಿ ನೋಡ್ಲಿಕ್ಕೆ ಬಂದೀವಿ. ಇಲ್ಲಿ ಶಿವಾನಂದ್ ಎಕ್ಸಂಬೆ ಅಂತೇಳಿ ಇವರು ಸದಲ್ಗದವರು. ಇವರು ಕಬ್ಬ ಅಡ್ವೈಸರು, ತಜ್ಞರು, ಲೀಡಿಂಗ್ ಫಾರ್ಮರ್. ಈಗ ಈ ಕಬ್ಬ ಇವರು ನೀವು 4.5 ಫೂಟ್ ಮಾಡಿದ್ರೇನ್ರಿ? 4 ಫೂಟ್. ಒಂದು ಸಾಲಿನಿಂದ ಸಾಲು 4 ಫೂಟ್ ಇಟ್ಟಿದ್ದಾರೆ ಈ ವೆರೈಟಿ. ಮತ್ತು ಬೀಜದಿಂದ ಬೀಜಿಗೆ ಒಂದು ಸಿಂಗಲ್ ಗಣಕಿ ಮಾಡಿದ್ದಾರೆ 1.5 ಫೂಟು. ಈಗ ನಾವು ಎಣಿಸಿದ್ವಿ. ನೀವು ಎಣಿಸಿದ್ರಿ ಎಷ್ಟು ಅದ ರೀ ಶಿವಾನಂದ್? ಎಣಿಸಿದ್ರಿ 10 ಅಲ್ಲ ಅಂದಾಜು? ಹಾಂ, 10 ಇದಾವೆ ರೀ. 10 ಅಂದರೆ 4 ಮತ್ತು 1.5 ಅಂದರೆ 6ರಿಂದ 7 ಇರಬೇಕು. ಇಲ್ಲಿ 10 ಇದೆ ಅಂದರೆ ಸಫಿಷಿಯೆಂಟ್ ಚೆನ್ನಾಗಿ ಬಂದಿದೆ. ಅದಕ್ಕೆ ಈ ತಳಿ ಭಾಳ ಚೆನ್ನಾಗಿದೆ. ಈ ತಳಿ ಕ್ರಾಸಿಂಗ್ ಏನಾಗಿದ್ದಾರೆ 86-032 ಶಿವೋ ಮತ್ತು ಶಿವೋ 5002 ಈ ತಳಿ ಇದ್ರ ಕೂಡ ಕ್ರಾಸಿಂಗ್ ಆಗಿದೆ. ಇವ್ರದ್ದು ಬಾಣೆಯವ್ರಿಗೆ 3,500 ರೂಪಾಯಿದಾಗ ಮಾರ್ಲಿಕ್ಕತ್ತಾರೆ. ಇದು ಸುಮಾರು 10 ತಿಂಗಳು ಕಬ್ಬಿದೆ. ಸೊ ಈಗ ನಾನು ಒಂದು 3 ಎಕರೆ ಸಲುವಾಗಿ ಇದು ಒಯ್ತಾ ಇದ್ದೀನಿ. ಇದು ಎಕ್ದಮ್ ಉತ್ತಮ ಇದಿದೆ. ಬಾಣೆಯವ್ರು ನಿಮ್ಮ ನಂಬರ್ ಮತ್ತೊಮ್ಮೆ ಜೋರಾಗಿ ಹೇಳ್ರಿ. 944 89 20 726. ಇದು ಸುತ್ತಟ್ಟಿ ಕ್ರಾಸ್ದಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ? 6 ಕಿಲೋಮೀಟ್ರು. ಮತ್ತು ಇದರಿಂದ ಹಾರೋಗಿರಿ ಕ್ರಾಸಿಂದ 3 ಕಿಲೋಮೀಟ್ರ್. ಯಾವ ಸೈಡ್ಗೆ ಹೋಗ್ಬೇಕ್ರಿ? ಹಾರೋಗಿರಿ ಕ್ರಾಸಿಂದ ಕುಡ್ಚಿ ರೋಡಿಗೆ ಬರಬೇಕು. ಹಾಂ, ಬರಬೇಕು. ಇದು ತಳಿ ಚೆನ್ನಾಗಿದೆ. ರೈತರು ಇದನ್ನು ನಮಗೆ 286-032 ಇದೇ ವೆರೈಟಿಗೆ ಸಬ್ಸ್ಟ್ಯೂಟ್ ನಂಬರ್ 1 ಅನ್ಲಿಕ್ಕೆ ಅಡ್ಡಿ ಇಲ್ಲ. ಇಲ್ಲಿ ನೀರು ಭಾಳ ಇದೆ. ಈಗ ನಮ್ಗೆ 1 ಎಕರೆಗೆ ನಾವು 4 ಫೂಟ್ ಮಾಡಿ ಮತ್ತು 1.5 ಮಾಡಿದರೆ 1 ಟನ್ ಸಾಕಾಗ್ತದೆ. ಅದಕ್ಕೆ ಇದು ಸದುಪಯೋಗ ಮಾಡ್ಕೊಳ್ರಿ. ನಿಮ್ದು ಏನು ಅನಿಸ್ತೀರಿ ನೀವು ಈ ವೆರೈಟಿ ನೋಡಿದ್ರಿ? ಒಳ್ಳೆ ವೆರೈಟಿ. ಹಾಂ ಹಾಂ, ಇದಕ್ಕೆ ಹೂವು ಬರಂಗಿಲ್ಲ ಅಂತ ಹೇಳಿ. ಹಾಂ, ಹೌದು. ಮತ್ತು ರಿಕವರಿನೂ ಚಲೋ ಐತಿ. ಚಲೋ, ದಪ್ಪನೂ ಆಗಿದೆ. ಹಾಂ, ದಪ್ಪನೂ ಆಗಿದೆ. ನೋಡ್ರಿ ಎಷ್ಟು ದಪ್ಪ ಆಗಿದೆ. 86 ಇಷ್ಟು ದಪ್ಪ ಆಗೋದಿಲ್ಲ. ಹಾಂ ಹಾಂ, 86 ದಪ್ಪ ಆಗೋದಿಲ್ಲ. ಈಗ ಕನಿಷ್ಠ ನೋಡ್ರಿ, ಈಗ ನೋಡಿದ್ರೆ ಇವ್ರು ಮಾಡಿದ್ದು ನೋಡಿದ್ರೆ 2.5 ಕಿಲೋ ಮೇಲೆ ಒಂದೊಂದು ಕಬ್ಬು ತೂಕ ಆಗಿದೆ. 12 ತಿಂಗಳು ಬಿಟ್ಟರೆ 3 ಕಿಲೋಗೆ ಹೋಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಎಲ್ಲರೂ ಇದರದ್ದು ಉಪಯೋಗ ಮಾಡಿಕೊಡ್ರಿ. ಮತ್ತು ನಿಮಗೆ ಬೇಕಾದರೆ ಇವರು ಬಾಣೆಯವರಿಗೆ ಫೋನ್ ಮಾಡಿರಿ. ನಮಸ್ಕಾರ, ಧನ್ಯವಾದಗಳು.